ಮುಂದೆ ಕೃಷ್ಣಾಪುರ ಮಠದಲ್ಲಿ 33ನೇ ಯತಿಗಳು ಶ್ರೀ ವಿದ್ಯಾಪೂರ್ಣ ತೀರ್ಥರು. ಶ್ರೀ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ಅಣ್ಣ ಹಾಗೂ ಮಠದ ವ್ಯವಸ್ಥಾಪಕರಾಗಿದ್ದ ಶ್ರೀ ದಾಸಾಚಾರ್ಯರ ಮೊಮ್ಮಗ ಇವರು. ಇವರ ಪೂರ್ವಾಶ್ರಮದ ತಂದೆಯ ಹೆಸರು ವೆಂಕಟಕೃಷ್ಣಾಚಾರ್ಯರು, ತಾಯಿಯ ಹೆಸರು ದುರ್ಗಾದೇವಿ. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ರಾಮಕೃಷ್ಣಾಚಾರ್ಯ. ಇವರು ಅವತಾರ ಮಾಡಿದ ವಾರ್ತೆಯನ್ನು ಕೇಳಿದ ಕೂಡಲೇ ಶ್ರೀ ವಿದ್ಯಾಧೀಶ ತೀರ್ಥರು ನಮ್ಮ ಆರಾಧ್ಯ ದೈವ ಕಾಳಿಯ ಮರ್ದನನ ಸೇವೆಗಾಗಿಯೇ ಹುಟ್ಟಿದವರು ಅಂಥೇಳಿ ಭವಿಷ್ಯವನ್ನು ಅವತ್ತೇ ಹೇಳಿ ಮಠದಿಂದಲೇ ತೀರ್ಥವನ್ನು ಕಳಿಸ್ತಾ ಇದ್ರಂತೆ ಯಾವಾಗಲೂ. ಇದನ್ನೆಲ್ಲ ತಿಳ್ಕೊಂಡಿದ್ದ ಶ್ರೀ ಪುತ್ತಿಗೆ ಮಠಾಧೀಶರಾಗಿದ್ದ ಶ್ರೀ ಸುಧೀಂದ್ರ ತೀರ್ಥರು ತಮಗೆ ಆಶ್ರಮ ಕೊಟ್ಟಂತಹ ಶ್ರೀ ವಿದ್ಯಾಧೀಶ ತೀರ್ಥರ ಅಪೇಕ್ಷೆಯಂತೆ ಇವರನ್ನು ಬೆಂಗಳೂರಿಗೆ ಕರೆಸಿಕೊಂಡು ವಿಕ್ರಮ ಸಂವತ್ಸರದ ಶ್ರಾವಣ ಶುದ್ಧ ದ್ವಿತೀಯ ದಿನ ಆಶ್ರಮವನ್ನು ಕೊಟ್ಟು ಶ್ರೀ ವಿದ್ಯಾಪೂರ್ಣ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಇವರು ಪ್ರಾರಂಭದಲ್ಲಿ ಕುಂಜಿತ್ತಾಯ ವೆಂಕಟರಮಣಾಚಾರ್ಯರು ಮತ್ತು ಶ್ರೀ ವಿದ್ಯಾಧೀಶರ ಶಿಷ್ಯರಾದ ಬಾಳೆಕುದುರು ವೆಂಕಟ ಆಚಾರ್ಯರಲ್ಲಿಯೂ ಕೂಡ ಮತ್ತು ಶ್ರೀ ಸುಧೀಂದ್ರ ತೀರ್ಥರಲ್ಲಿಯೂ ಕೂಡ ಅಧ್ಯಯನವನ್ನು ಮಾಡಿ ಶ್ರೇಷ್ಠ ವಿದ್ವಾಂಸರಾಗ್ತಾರೆ. ಇವರು ವಿದ್ಯಾರ್ಥಿಗಳಿಗೆ ಅನ್ನ ವಸ್ತ್ರಗಳನ್ನು ಕೊಟ್ಟು ಸುಧಾಂತ ಪಾಠ ಪ್ರವಚನ ಮಾಡ್ತಾಯಿದ್ರು. ಮತ್ತು ಇತರ ಜಾತಿಯ ಜನರನ್ನು ಕೂಡ ಬಹಳ ಆದರದಿಂದ ಕಂಡು ಅವರಿಗೆ ಉಚಿತವಾದಂತಹ ಗೌರವವನ್ನು ತೋರಿಸ್ತಾ ಇದ್ದರು. ವಿದ್ವಾಂಸರನ್ನು ಸನ್ಮಾನ ಮಾಡೋದು ಅಂತಂದರೆ ಇವರಿಗೆ ಬಹಳ ಅತ್ಯಂತ ಪ್ರಿಯವಾದ ಕಾರ್ಯ ಆಗಿತ್ತಂತೆ. ಇವರು 3 ಸಲ ಪರ್ಯಾಯವನ್ನು ಮಾಡಿದ್ದಾರೆ. ಮೊದಲನೇ ಪರ್ಯಾಯದಲ್ಲಿ ಶ್ರೀ ಕೃಷ್ಣ ಮಠದ ಸಿಂಹಾಸನ, ಸೂರ್ಯಶಾಲೆ, ಚಂದ್ರಶಾಲೆ ಮತ್ತು ಹೊರಬದಿಯಿಂದ ಬರಬೇಕಾದ್ರೆ ಅವುಗಳಿಗೆ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ದ್ವಿತೀಯ ಪರ್ಯಾಯ ಕಾಲದಲ್ಲಿ ಕನಕನಕಿಂಡಿಯ ಎದುರಿಗಿರುವ ಹೊರ ಗೋಪುರ ಹಾಗೂ ಶ್ರೀಕೃಷ್ಣ ಮಠದ ಗರ್ಭಗೃಹದ ಮೇಲ್ಭಾಗದಲ್ಲಿ ಅಪೂರ್ವ ದಶಾವತಾರ ಪ್ರತಿಮೆಗಳನ್ನು ಮಾಡಿಸಿದ್ದಾರೆ. 3ನೇ ಪರ್ಯಾಯದಲ್ಲಿ ಅದಮಾರ ಮಠದ ಶ್ರೀ ವಿಬುಧಪ್ರಿಯ ತೀರ್ಥರು ಕಟ್ಟಿಸಿದ್ದ ಶ್ರೀ ಕೃಷ್ಣ ಮಠದ ಚೌಕಿ ಕಟ್ಟಡವನ್ನು ಪೂರ್ಣ ಮಾಡ್ತಾರೆ. ಅದರ ಮೇಲಿನ ಉಪ್ಪರಿಗೆ ಪಾಕಶಾಲೆಯನ್ನು ಕೂಡ ಇವರೇ ಕಟ್ಟಿಸಿದ್ದು. ಈ ಕಟ್ಟಡ ಕಟ್ಟಿಸುವಾಗ ಚೌಕಿಗೆ ಸೇರಿದ ಬಾವಿಯನ್ನು ಯಾವತ್ತೂ ಕೂಡ ಕಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೆದರಿಸಿದ್ರಂತೆ. ಆಗ ಸ್ವಪ್ನದಲ್ಲಿ ಶ್ರೀ ಮುಖ್ಯ ಪ್ರಾಣದೇವರು ಕಾಣಿಸಿಕೊಂಡು ಚಂದ್ರಶಾಲೆ ಅಡಿ ಪಂಚಾಂಗಕ್ಕೆ ಬೆನ್ನು ಕೊಟ್ಟು ನಿಂತು ನಾನಿದ್ದೀನಿ ಬಾವಿಯನ್ನು ಅಗೀರಿ ಅಂಥೇಳಿ ಅಭಯವನ್ನು ಕೊಡ್ತಾರಂತ. ಆ ಬಾವಿ ತೋಡುವ ಕೆಲಸ ಮತ್ತೆ ನಿರ್ವಿಘ್ನವಾಗಿ ಮುಗಿಯಿತು. ಶ್ರೀ ಕೃಷ್ಣದೇವರಿಗೆ ಚಿನ್ನದ ಪಾಲಕಿಯನ್ನು ಮಾಡಿಸಿ ಇವರು ಸಮರ್ಪಣೆ ಮಾಡಿದ್ದಾರೆ. ಮತ್ತು ಪಾಡಿಗಾರು ಮಠ, ದೇವಸ್ಥಾನ, ದಂಡತೀರ್ಥದಲ್ಲಿರುವಂತಹ ಶ್ರೀ ಕೃಷ್ಣಾಪುರ ಮಠದ ಒಂದು ಶಾಖಾ ಮಠ, ಬೈಲು ಪೇಜಾವರ ಮಠದಲ್ಲಿರುವ ಮಠಗಳ ಜೀರ್ಣೋದ್ಧಾರವನ್ನು ಕೂಡ ಇವರೇ ಮಾಡಿಸಿದ್ದಾರೆ. ಇವರು ವಿಶಿಷ್ಟವಾಗಿ ಬೇರೆಯವರಿಂದಲೂ ಕೂಡ ಸೇವೆಯನ್ನು ಮಾಡಿಸ್ತಾ ಇದ್ದರು. ಒಮ್ಮೆ ಇವರು ಕೃಷ್ಣದೇವರಿಗೆ ಕೃಷ್ಣ ಮಠಕ್ಕೆ ಸಂಬಂಧಪಟ್ಟ ಒಂದು ಸೇವೆಯನ್ನು ಮಾಡಿಸಬೇಕು. ಎಲ್ಲ ವಿದ್ವಾಂಸರಿಗೂ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಹೋಗಬೇಕಾದರೆ ಎಲ್ಲರೂ ಕೂಡ ಕೃಷ್ಣದೇವರ ಹುಂಡಿಯಲ್ಲಿ 1 ರೂಪಾಯಿಯನ್ನು ಹಾಕಿ ಹೋಗಿ ಅಂತೇನೋ ಹೇಳಿ ಅವರಿಂದಲೂ ಕೂಡ ಸೇವೆ ಆಗಬೇಕು. ಹಾಗೆ ಒಂದು ವಿಶಿಷ್ಟ ಸೇವೆಯನ್ನು ಮಾಡಿಸುವಂಥ ಒಂದು ಪ್ರವೃತ್ತಿಯು ಶ್ರೀಪಾದಂಗಳವರಲ್ಲಿ ಇನ್ನೊಬ್ಬರಿಂದಲೂ ಕೂಡ ಧರ್ಮವನ್ನು ಮಾಡಿಸುವ ಒಂದು ಆ ಧರ್ಮ ಜಾಗೃತಿಯ ಒಂದು ಸ್ವಭಾವ ಇತ್ತು ಅಂತ ತಿಳಿದು ಬರುತ್ತೆ ಸಂಪ್ರದಾಯದಿಂದ. ಅಂತಹ ಶ್ರೀಪಾದಂಗಳವರು ತಮ್ಮ 62ನೇ ವಯಸ್ಸಿನಲ್ಲಿ ಫಾಲ್ಗುಣ ಮಾಸದ ಕೃಷ್ಣ ಪಾಡ್ಯ ದಿನ ಗುರುವಾರದ ದಿನ ಶ್ರೀ ಕೃಷ್ಣ ಪೂಜೆಯನ್ನು ಮಾಡಿಸಿ ಬ್ರಾಹ್ಮಣರಿಗೆಲ್ಲ ವಿಶೇಷವಾಗಿ ಸಂತರ್ಪಣೆಯನ್ನು ಮಾಡಿ ವಿಶೇಷ ದಾನವನ್ನೆಲ್ಲ ಕೊಟ್ಟು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ತಮ್ಮ ಮಠದಲ್ಲಿ ಹರಿಪಾದವನ್ನು ಸೇರ್ತಾರೆ. 1935ರಲ್ಲಿ ವೃಂದಾವನಸ್ಥರಾಗ್ತಾರೆ.